ಸ್ಕೂಲಲ್ಲಿ ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಬಂದು ಸ್ಯಾಟರ್ಡೇ, ಡೇಟ್ 7th ಡಿಸೆಂಬರ್. ಈಗ ಟೈಮ್ ಆಲ್ರೆಡಿ 9:30 ಏನೋ ಆಗ್ತಾ ಇದೆ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಮಗಳಿಗೆ ಅಷ್ಟೇ ಸ್ಕೂಲ್ ಇದೆ, ಅದು ಕೂಡ ಮಾರ್ಕೆಟ್ ಡೇ ಅಂತ ಏನೋ ಮಾಡಿದ್ದಾರೆ. ಅವಳು ಒಂದಷ್ಟು ಹ್ಯಾಂಡ್ಮೇಡ್ ಐಟಮ್ಸನ್ನು ಮಾಡಿಕೊಂಡು ಇವತ್ತು ಸ್ಕೂಲಲ್ಲಿ ಸೇಲ್ ಮಾಡೋದಕ್ಕೆ ಹೋಗಿದ್ದಾಳೆ. ನಾನು ಕೂಡ ಹೋಗಬೇಕು ಅಲ್ಲಿ ನೋಡೋದಕ್ಕೆ, ಅದಕ್ಕೆಲ್ಲ. ಹಾಗೆ ಚಕ್ಷತ್ಗೆ ಸ್ಕೂಲ್ ರಜೆ ಇದೆ, ಅವನು ನಿದ್ದೆ ಮಾಡ್ತಾ ಇದ್ದಾನೆ. ರಾತ್ರಿ 2 ಗಂಟೆವರೆಗೂ ಓದ್ಕೋತಾ ಇದ್ದ, ಅದಕ್ಕೆ ಮಲಗಲಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ. ಅವನು ಒಂದು ಸ್ವಲ್ಪ ನೈಟ್ ಔಲ್ ಅಂತ ಹೇಳ್ಬೋದು. ಅವನಿಗೆ ಒಂದು ಸ್ವಲ್ಪ ನೈಟ್ ಓದ್ಕೊಳ್ಳೋದು, ನೈಟ್ ಎದ್ದಿರೋದು ಜಾಸ್ತಿ. ಅವನು ಬೆಳಗ್ಗೆ ಓದ್ತವನಿಗೆ ಎದ್ದು ಓದೋ ಅಭ್ಯಾಸ ಇಲ್ಲ. ಹಾಗಾಗಿ ಕೆಲವರು ಹಾಗೆ ಅಲ್ವಾ, ನೈಟ್ ಓದೋಕ್ಕೆ ಇಷ್ಟಪಡ್ತಾರೆ. ಸೊ ಅವರ ಫ್ರೀಡಮನ್ನು ಬಿಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾನು ಬಿಡ್ತೀನಿ. ಅವನಿಗೆ ಸ್ವಲ್ಪ ನೈಟ್ ತುಂಬ ಕಾಮಾಗಿರುತ್ತೆ, ನನಗೆ ಅವಾಗೇ ಓದ್ಕೊಳ್ಳೋಕೆ ಇಂಟ್ರೆಸ್ಟ್ ಬರುತ್ತೆ ಮಮ್ಮಿ ಅಂತ ಹೇಳ್ತಾನೆ. ಸೊ ಓಕೆ ಅಂತ ಹೇಳಿ ಓದ್ಕೋತಾ ಇದ್ದ ಅವನು. ಹಾಗೆ ನಾನು ಕೂಡ ಸ್ವಲ್ಪ ಮಲಗೋದು ಲೇಟ್ ಆಯಿತು, 12:30 ಏನೋ ಆಯಿತು ನಾನು ಮಲಗೋದು. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಲೇಟ್ ಎದ್ದು ಇವಾಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ನೆನ್ನೆದು ಬಿಗ್ ಬಾಸ್ ನೋಡಬೇಕಿತ್ತು. ಹಾಗಾಗಿ ಬಿಗ್ ಬಾಸನ್ನು ನೋಡಿಬಿಟ್ಟು ಇವಾಗ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ರಾಹುಲ್ ಕೂಡ ಅವರು ಆಫೀಸ್ ವರ್ಕ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮ್ಯಾಕ್ರೋನಿ ಮಾಡೋಣ ಅಂತ ಹೇಳಿ, ಅಂದರೆ ಪಾಸ್ತಾ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ನನ್ನ ಮಗಳಿಗೂ ಕೂಡ ಬಾಕ್ಸ್ ತೊಗೊಂಡು ಹೋಗಿ ಕೊಡಬೇಕು. ತುಂಬ ದಿನ ಆಗಿದೆ ಪಾಸ್ತಾ ಮಾಡಿರಲಿಲ್ಲ, ಮಂತ್ಸೇ ಆಗೋಯ್ತು, 2-3 ಮಂತ್ಸ್ ಆಗೋಯ್ತು ಅನಿಸುತ್ತೆ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಪಾಸ್ತಾ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಆ್ಯಂಡ್ ಯಾ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಕಾಫಿ ಮಾಡಿದ ಪಾತ್ರೆ ಎಲ್ಲ ಸ್ಲ್ಯಾಬ್ ಮೇಲೆ ಹಾಗೆ ಬಿಟ್ಟಿದ್ದೆ, ಅದನ್ನೆಲ್ಲ ತೆಗೆದುಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂಡಿಗೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ನನಗೆ ಕಿಚನ್ ಸ್ಲ್ಯಾಬ್ ಫುಲ್ ಕಂಪ್ಲೀಟ್ ಕ್ಲೀನ್ ಇದ್ದರೆ ತುಂಬ ಖುಷಿ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ, ಏನಾದರೂ ಒಂದು ಸ್ವಲ್ಪ ಹರಡಿತ್ತು ಅಂತ ಅಂದರೆ ಅಲ್ಲಿ ಕೆಲಸ ಕಂಟಿನ್ಯೂ ಮಾಡೋಕ್ಕೇ ಇಷ್ಟ ಆಗೋದಿಲ್ಲ. ನಾನು ಹಾಗೇ ಎಲ್ಲನೂ ಕ್ಲೀನಾಗಿ ಇಟ್ಕೊಂಡು ಇವಾಗ ನಾನು ಮ್ಯಾಕ್ರೋನಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಿಸಿನೀರನ್ನ ಪಾತ್ರೆಗೆ ತುಂಬಿಸ್ಕೊಂಡು ಇಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಫಿ ಉಳಿದಿತ್ತು, ಅದಕ್ಕೂ ಮುಚ್ಚಿಟ್ಬಿಟ್ಟು ಹಾಲಿನ ಪಾತ್ರೆಗೂ ಒಂದು ತಟ್ಟೆ ಮುಚ್ಚಿಬಿಟ್ಟು ನೀರೇನು ಬಿಸಿಗಿಟ್ಟಿದ್ದೆ ಮ್ಯಾಕ್ರೋನಿ ಮಾಡೋದಕ್ಕೆ, ಅದು ಫಸ್ಟ್ ಒಂದು ಸ್ವಲ್ಪ ಕಾಯಬೇಕು, ಅಂದರೆ ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ನೀರು. ಆಮೇಲೆ ನಾವು ಮ್ಯಾಕ್ರೋನಿನ ಹಾಕಬೇಕಾಗತ್ತೆ. ಆ ನೀರಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಮ್ಯಾಕ್ರೋನಿ ಅದು ತುಂಬ ಸಪ್ಪೆ ಸಪ್ಪೆ ಇರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದಕ್ಕೆಲ್ಲ ಉಪ್ಪು ಇಟ್ಕೊಳ್ಳುತ್ತೆ. 2 ಸ್ಪೂನ್ ಎಣ್ಣೆ ಹಾಕಿದ್ರೆ ಅದು ಅಂಟ್ಕೊಳ್ಳೋದಿಲ್ಲ, ಎಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ಮಾಡೋಕ್ಕೆ ಏನೆಲ್ಲ ಐಟಮ್ ಬೇಕು ಅದನ್ನೆಲ್ಲನೂ ಜೋಡಿಸಿಟ್ಕೊಂಡ್ಬಿಡ್ತೀನಿ ಫಸ್ಟು. ಆಮೇಲೆ ಒಂದು ಹಾಕದೆ ಒಂದು ಬಿಟ್ಟೆ ಅನ್ನೋಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಜೋಡಿಸಿಟ್ಕೊಂಡ್ರೆ ಪಕ್ಕದಲ್ಲೇ ಇರುತ್ತಲ್ವ, ಹಾಗಾಗಿ ಅಡುಗೆನೂ ಬೇಗ ಆಗಿಬಿಡತ್ತೆ ಅಂತ ನಾನು ಅಂದ್ಕೊತೀನಿ. ಇದಕ್ಕೆ ನಾನು ತರಕಾರಿ ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು, ಒಂದು ಸ್ವಲ್ಪ ಬೀನ್ಸ್ ಇತ್ತು, ಅದನ್ನಷ್ಟೇ ತೊಗೊಂಡಿದ್ದೀನಿ, ಬೇರೆ ಏನು ತರಕಾರಿ ಇರಲಿಲ್ಲ. ಬೇಕಿದ್ದರೆ ನೀವು ಏನಾದರೂ ಹಸಿ ಬಟಾಣಿ ಇತ್ತು ಅಂತ ಅಂದರೆ, ಅಥವಾ ಬೇರೆ ಏನಾದರೂ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್, ರೆಡ್, ಗ್ರೀನ್ ಆ ಥರ ಯಾವುದಾದ್ರೂ ಕ್ಯಾಪ್ಸಿಕಮ್ ಇದ್ರೂ ನೀವು ಹಾಕ್ಬೋದು. ನಾನು ಜಸ್ಟ್ ಇಲ್ಲಿ ಕ್ಯಾರೆಟ್, ಬೀನ್ಸು ಹಾಗೆ ಒಂದೇ ಒಂದು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ತರಕಾರಿ ಒಂದು ಸ್ವಲ್ಪ ಮೀಡಿಯಮ್ ಆಗೇ ಇರಲಿ, ತುಂಬ ಜಾಸ್ತಿ ಇದ್ರೂ ಚೆನ್ನಾಗಿರಲ್ಲ, ತುಂಬ ಕಡಿಮೆ ಇದ್ರೂ ಚೆನ್ನಾಗಿರೋದಿಲ್ಲ. ಇದನ್ನು ಫುಲ್ ಸಣ್ಣಗೆ ಹೆಚ್ಕೋಬೇಕಾಗತ್ತೆ, ಕ್ಯಾರೆಟ್ ಅಥವಾ ಬೀನ್ಸ್ ಎಲ್ಲನೂ ಹೆಚ್ಕೊಂಡು ನಾನೊಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಈ ಕಡೆಗೆ ನೋಡಿದ್ರಲ್ಲ ಆಲ್ರೆಡಿ ನೀರು ಬಾಯ್ಲ್ ಆಗ್ತಾ ಇತ್ತು, ಅದಕ್ಕೆ ನಾನಿವಾಗ ಮ್ಯಾಕ್ರೋನಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದು ಬೇಯುವಷ್ಟರಲ್ಲಿ ಈ ಕಡೆಗೆ ಒಂದು
ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿಗೆ ಇಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿ ಮ್ಯಾಕ್ರೋನಿ ಏನು ಬೇಯಿಸೋಕೆ ಇಟ್ಕೊಂಡಿದ್ದೀನಲ್ಲ ಅದನ್ನು ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡತ್ತೆ. ಈ ಕಡೆಗೆ ಆಲ್ರೆಡಿ ಎಣ್ಣೆ ಕೂಡ ಕಾದಿದೆ. ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಒಂದು ಸ್ವಲ್ಪ ಆನಿಯನ್ ಏನಿದೆ ಅದು ಬೇಗ ಟ್ರಾನ್ಸ್ಪರೆಂಟ್ ಆಗಿ ಬೇಯ್ಕೊಳ್ಳುತ್ತೆ. ಅದು ಬೆಂದ ಮೇಲೆ ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗಬೇಕು. ಅದು ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಟೊಮ್ಯಾಟೊ ಬೆಂದಾದಮೇಲೆ ನಾವು ಏನು ತರಕಾರಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ನಾನೇನು ತೊಗೊಂಡಿದ್ದೆ ಕ್ಯಾರೆಟ್, ಬೀನ್ಸ್ ಅದನ್ನೆಲ್ಲನೂ ಹಾಕ್ಕೋತಾ ಇದ್ದೀನಿ. ಹೇಳಿದ್ನಲ್ಲ ಆವಾಗಲೇ ಒಂದು ಸ್ವಲ್ಪ ಹಸಿ ಬಟಾಣಿ ಇದ್ದರೆ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕ್ಕೊಂಡು ಅದಕ್ಕೆ ತರಕಾರಿಗೆಲ್ಲ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ಅದನ್ನು ಅಷ್ಟೇ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿ ಬಿಟ್ಬಿಡಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಮ್ಯಾಕ್ರೋನಿ ಕೂಡ ಚೆನ್ನಾಗಿ ಬೆಂದು ಅದು ಕೂಡ ರೆಡಿ ಆಗಿದೆ. ಅದು ಬಿಸಿ ಬಿಸಿ ಇರುವಾಗಲೇ ನಾವೇನು ಮಾಡಬೇಕು ಅಂತ ಅಂದರೆ ಅದನ್ನು ಸೋಸ್ಕೊಂಡ್ಬಿಡ್ಬೇಕು. ಫುಲ್ ನೀರನ್ನು ಸೋಸ್ಕೊಂಡ್ಬಿಟ್ರೆ ಅದು ನಮಗೆ ನೀಟಾಗಿ ಬಿಡಿ ಬಿಡಿಯಾಗಿ ಸಿಗುತ್ತೆ. ಈಗ ನೋಡಿ ನಾನು ಸೋಸ್ಕೊಂಡಾದಮೇಲೆ ಅದ್ರ ಮೇಲ್ಗಡೆಗೆ ಒಂದು ಪಾತ್ರೆ ಅಷ್ಟು ತಣ್ಣೀರನ್ನು ಹಾಕೋತಾ ಇದ್ದೀನಿ. ತಣ್ಣೀರು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಅಲ್ಲಾಡಿಸ್ಕೋಬೇಕು. ಅಲ್ಲಾಡಿಸ್ಕೊಂಡಾಗ ಎಲ್ಲ ಕಡೆಗೂ ಅದು ನೀರು ಹಿಡಿಯತ್ತಲ್ವಾ, ಅದು ಎಲ್ಲ ಕಡೆ ಬಿಡಿ ಬಿಡಿ ಆಗುತ್ತೆ. ಈಗ ತರಕಾರಿನೂ ಬೆಂದಾಗಿದೆ. ಅದಕ್ಕೆ ನಾನೊಂದು ಸ್ವಲ್ಪ ಸೋಯಾ ಸಾಸ್, ಟೊಮ್ಯಾಟೊ ಸಾಸನ್ನು ಹಾಕ್ಕೊಂಡು ಒಂದು ಸ್ವಲ್ಪ ವಿನೆಗರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿಗೆಲ್ಲ ಅದು ನೀಟಾಗಿ ಇಟ್ಕೊಳ್ಳುತ್ತೆ. ಇವಾಗೂ ನಾನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅದ್ರ ಜೊತೆಲಿ ಸ್ವಿಸ್ವಾನ್ ಚಟ್ನಿ ಕೂಡ ಹಾಕೋತಾ ಇದ್ದೀನಿ. ಚಿಂಗ್ಸ್ ಸ್ವಿಸ್ವಾನ್ ಚಟ್ನಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಮುಚ್ಚಿ ಬೇಯಿಸಿದ್ರೆ ನಮ್ಮ ಮಸಾಲೆ ಏನಿದೆ ಮ್ಯಾಕ್ರೋನಿಗೆ ಅದು ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಏನು ಮ್ಯಾಕ್ರೋನಿನ ಆಲ್ರೆಡಿ ಸೋಸಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಗ್ಯಾಸನ್ನು ಆಫ್ ಮಾಡಬಾರ್ದು ಆಯಿತಾ. ಇದನ್ನು ಹೀಗೆ ಗ್ಯಾಸ್ ಆನ್ ಮಾಡಿನೇ ಇದೆಲ್ಲನೂ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರಿಗ್ಯಾನೋ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಅದನ್ನು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ಇಷ್ಟೇ ಕೂಡ ನೀವು ಸರ್ವ್ ಮಾಡ್ಬೋದು. ನಿಮ್ಮ ಹತ್ರ ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಇದ್ದರೆ ಸ್ವಲ್ಪ ಅದನ್ನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗೂ ಆಗುತ್ತೆ. ಆಮೇಲೆ ಮಕ್ಕಳಿಗೂ ಅಪರೂಪ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಬ್ರೇಕ್ಫಾಸ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಈವನ್ ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು ನೀವು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಮ್ಯಾಕ್ರೋನಿ ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಟೈಮ್ ಆಗಿತ್ತಲ್ಲ ನಾವೂ ತಿಂದೆ, ಹಾಗಾಗಿ ಮಾಡಿದ್ದು. ಅದು ಆದಮೇಲೆ ಇವಾಗ ರಾಹುಲ್ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ರು, ಟಿ ವಿ ನೋಡ್ತಾಯಿದ್ರು. ಅವ್ರ ಕೆಲಸ ಮುಗಿಸ್ಕೊಂಡು ಅದಕ್ಕೆ ಅವ್ರಿಗೆ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಅವ್ರಿಗೆ ಕೇಳೋಣ ಹೇಗಿದೆ ಅಂತ. ತಿಂದ್ಬಿಟ್ಟು ಹೇಳು ಹೇಗಿದೆ ಅಂತ. ಚೆನ್ನಾಗಿದೆಯಾ? ನಾನು ಹಾಕ್ಕೊಂಬರ್ತೀನಿ. ರಾಹುಲ್ಗೂ ಕೂಡ ತುಂಬಾ ಇಷ್ಟ ಆಯಿತು. ಹೇಳಬೇಕಾದ್ರೆ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಇಬ್ಬರು ಕೂಡ ಒಂದು ಸ್ವಲ್ಪ ಟಿ ವಿ ನೋಡ್ಕೋತಾ ತಿಂತಾ ಇದ್ದೀವಿ. ವೀಕೆಂಡ್ ಬಂತು ಅಂದರೆ ಒಂದು ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡನ್ನು ಮಾಡ್ತೀವಿ. ಫ್ಯಾಮಿಲಿ ಫುಲ್ ಜೊತೆಲಿ ಕೂತ್ಕೊಂಡು ತಿನ್ನೋದು, ಮಾತಾಡೋದು ಅದೆಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ನಾನು ರಚ್ಚು ಸ್ಕೂಲ್ಗೆ ಬಂದೆ. ಅದೇ ಹೇಳಿದ್ನಲ್ಲ ಮಾರ್ಕೆಟ್ ಡೇ ಇದೆ ಅಂತ ಹೇಳಿ. ತುಂಬಾ ಕ್ರೌಡ್ ಇತ್ತು. ಮಕ್ಕಳಿಗೆ ಇದು ಒಂದು ಮಾರ್ಕೆಟ್ ಡೇ, ಈ ಒಂದು ಆ್ಯಕ್ಟಿವಿಟಿ ಏನಿದೆಯಲ್ಲ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ ನೀವು ಮುಂದೆ ನೋಡ್ತೀರಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಹೇಳಿ. ಏನಂದರೆ ಇದೆಲ್ಲ ಮಕ್ಕಳಿಗೆ ಒಂದು ಬೇಸಿಕ್ ಐಡಿಯಾ ಅನ್ಬೋದು ಅಥವಾ ಬೇಸಿಕ್ ಆ್ಯಕ್ಟಿವಿಟಿ. ಮುಂದೆ ಅವ್ರು ಏನಾದರೂ ಮಾರ್ಕೆಟಿಂಗ್ ರಿಲೇಟೆಡ್ ಏನಾದರೂ ಒಂದು ವರ್ಕ್ ಮಾಡ್ತಾರೆ ಅಥವಾ ಜಾಬ್ ಮಾಡ್ತಾರೆ, ಆ ಥರ ಒಂದು ಫೀಲ್ಡಿಗೆ ಹೋಗ್ತಾರೆ ಅಂದರೆ ಈ ಥರ ಒಂದು ಆ್ಯಕ್ಟಿವಿಟಿ ನಿಜವಾಗ್ಲೂ ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದರಿಂದ ಅವರು ಎಷ್ಟೆಲ್ಲ ಲರ್ನ್ ಮಾಡ್ಬೋದು.
ಹಾಗೆ ನೀವು ನೋಡ್ತಾ ಇದ್ರಲ್ಲ ಎಷ್ಟು ಥರ ರೆಸಿಪೀಸನ್ನು ಮಾಡಿದ್ದಾರೆ ಮಕ್ಕಳು ಅಂದರೆ ನಿಜವಾಗ್ಲೂ ಅವ್ರು ತೊಗೊಂಡಿರೋ ಇನಿಷಿಯೇಟಿವ್ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು. ಆ್ಯಂಡ್ ಈವನ್ ಪೇರೆಂಟ್ಸ್ ಕೂಡ ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸ್ ಕೂಡ ಎಷ್ಟೊಂದೆಲ್ಲ ರೆಸಿಪಿನ ಮಾಡಿಬಿಟ್ಟು ಕವರಿಗೆ ಹಾಕಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟು ನೋಡಿ ಈ ಮಗು ಬೋರ್ಡ್ ಎಲ್ಲ ಹಾಕ್ಕೊಂಡು ರೇಟ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಈವನ್ ಈ ಫುಡ್ ಐಟಮ್ಸ್ ಏನಿದೆ ಅಲ್ವಾ ಅದೇನೇ ತುಂಬ ಜಾಸ್ತಿ ಇದ್ದಿದ್ದು. ಕ್ರೌಡ್ ಇದ್ದಿದ್ದು ಅಂದರೆ ಮೇನ್ ಫುಡ್ ಐಟಮ್ಸ್, ಫುಡ್ ಸೇಲ್ ಮಾಡೋ ಜಾಗನೇ ಇದು. ಫುಲ್ ಏನು ನೋಡ್ತಾ ಇದ್ದೀರಾ ಈ ಏರಿಯಾ ಫುಲ್ ವೆರೈಟಿ ಆಫ್ ಫುಡ್, ಏನು ಫಾಸ್ಟ್ ಫುಡ್ ಇರ್ಬೋದು, ಚಾಟ್ಸ್ ಇರ್ಬೋದು ಅಥವಾ ಸ್ವೀಟ್ಸ್ ಇರ್ಬೋದು. ಈವನ್ ಕೆಲವು ಮಕ್ಕಳು ಸಲಾಡ್ ಕೂಡ ಮಾಡಿದರು ಹೆಲ್ದಿ ವೇ ಅಲ್ಲಿ, ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ಈಗ ನಾನು ನನ್ನ ಮಗಳಿರುವಂಥ ಸೆಕ್ಷನಿಗೆ ಬಂದಿದ್ದೀನಿ. ಇಲ್ಲಿ ಕೆಲವೊಂದೊಂದು ಶಾಪಿಂದ ತೊಗೊಂಬಂದು ಸೇಲ್ ಮಾಡ್ತಾಯಿದ್ರು ಮಕ್ಕಳು, ಅಥವಾ ಅವರು ಏನಾದರೂ ಕ್ರಿಯೇಟಿವ್ ಆಗಿ ಕ್ರಾಫ್ಟ್ ಆಗಿ ಏನಾದರೂ ಒಂದು ಮಾಡಿರ್ತಾರಲ್ಲ ಅದನ್ನು ಕೂಡ ತೊಗೊಂಬಂದು ಸೇಲ್ಗಿಟ್ಟಿದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬಲೂನಿಂದ ಏನೋ ಮಕ್ಕಳು ಅನಿಮಲ್ ಆ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ನನ್ನ ಮಗಳು ನಿಂತಿದ್ದಾಳೆ, ಅವಳಿಗೆ ಗೊತ್ತೇ ಇಲ್ಲ ನಾನು ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಅವಳು ಫುಲ್ ಬ್ಯುಸಿ ಇದ್ದಾಳೆ ಸೇಲ್ ಮಾಡೋದ್ರಲ್ಲಿ. ಅವಳಿಗೆ ಈ ಥರ ಏನಾದರೂ ಸಿಕ್ಬಿಡ್ತು ಅಂದರೆ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿರ್ತಾಳೆ. ಇವಾಗ ಗೊತ್ತಾಯ್ತು ನೋಡಿ ಅವಳಿಗೆ ನಾನು ಬಂದಿದ್ದೀನಿ ಅಂತ ಹೇಳಿ. ಈಗ ಬಂದಳು ನನ್ನನ್ನು ಮಾತಾಡ್ಸೋಕ್ಕೆ ಅಂತ ಹೇಳಿ. ಹಾಗೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು, ಪೇಂಟಿಂಗ್ಸ್ ಮಾಡಿದರು, ಅದನ್ನು ಕೂಡ ತೊಗೊಂಬಂದು ಸೇಲಿಗೆ ಅಂತ ಇಟ್ಟಿದ್ರು. ಇದು ಓನ್ಲಿ ಹೈಯರ್ ಪ್ರೈಮರಿ ಅಂತ ಅನಿಸುತ್ತೆ, ಜಸ್ಟ್ 7th ಅಥವಾ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನನ್ನ ಮಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಆ್ಯಂಡ್ ಈ ಯೂನಿಟ್ ಏನು ನೋಡ್ತಾ ಇದ್ದೀರಾ ಇದು ನನ್ನ ಮಗಳ ಯೂನಿಟು. ಈ ಕೀಚೈನ್ ಎಲ್ಲ ಅವಳೇ ಖುದ್ದಾಗಿ ಕೈಯಿಂದ ಮಾಡಿರೋದು. ಆ್ಯಂಡ್ ಬ್ರೇಸ್ಲೆಟ್ ಎಲ್ಲ ಮಾಡಿದ್ಲು. ಆ ಒಂದು ಬಾಸ್ಕೆಟಲ್ಲಿ ರಬ್ಬರ್ ಬ್ಯಾಂಡ್ಸ್ ಏನು ನೋಡ್ತಾ ಇದ್ದೀರಾ ಅದು ಕೂಡ ಅವಳು ಮಾಡಿದ್ದು. ಈ ನೋಡಿ ಕೈಗೆ ಹಾಕೊಳ್ಳುವ ಇದು ಏನು ಬ್ರೇಸ್ಲೆಟ್ ಅಂತಾರೋ ಏನು ಹೇಳ್ತಾರೆ ಗೊತ್ತಿಲ್ಲ, ಅದು ಎಲ್ಲನೂ ಅವಳು ನನಗೆ KR ಮಾರ್ಕೆಟಿಗೆ ಹೋಗಿರುವಾಗ ಮಣಿಗಳನ್ನೆಲ್ಲ ನನ್ನ ಹತ್ರ ತರಿಸ್ಕೊಂಡು ಈ ಕ್ಲಿಪ್ಸ್ ಕೂಡ ಅವಳೇ ಮಾಡಿರೋದು ಎಲ್ಲ ಸಪ್ರೇಟ್ ತಂದು ಕೊಟ್ಟಿದ್ದೆ. ಅದನ್ನೆಲ್ಲ ಸೇರಿ ಮಾಡಿದ್ದಾಳೆ. ಈ ಇಯರಿಂಗ್ಸ್ ಎಲ್ಲ ಇನ್ನೊಂದು ಮಗು ಈ ಕಡೆ ಇಲ್ಲಿ ಗ್ರೀನ್ ಕಲರ್ ಟಿ ಶರ್ಟ್ ಹಾಕಿದ್ದಾಳಲ್ಲ ಅವಳು ಅಮ್ಮ ಮಾಡಿದ್ದು, ಹಾಗೆ ಅವಳು ಕೂಡ ಸೇರಿ ಮಾಡಿರೋದು ಅಂತ ಹೇಳ್ತಾ ಇದ್ಲು. ಹಾಗೆ ಲೈಕ್ ಮಕ್ಳ ಕ್ರಿಯೇಟಿವಿಟಿ, ಹಾಗೆ ಕೆಲವು ಮಕ್ಕಳು ಶಾಪಿಂದ ತೊಗೊಂಬಂದು ಇಲ್ಲಿ ಸೇಲ್ ಮಾಡ್ತಾಯಿದ್ರು ಆ ಥರ. ಇದು ಏನಂದರೆ ಮಕ್ಕಳಿಗೆ ಮೇನ್ಲಿ ಅವರು ಹೇಗೆ ಆಪೋಸಿಟ್ ಪರ್ಸನ್ ಅಥವಾ ಕಸ್ಟಮರ್ ಜೊತೆಲಿ ಇಂಟರ್ಯಾಕ್ಟ್ ಮಾಡ್ತಾರೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಕ್ಟಿವಿಟಿ ಮಾತ್ರ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇವಾಗ ಟೈಮ್ 5:30 ಆಗ್ತಾ ಇದೆ. ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಆ್ಯಕ್ಚುಲಿ ರೆಡಿ ಆಗಿದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ಪುಷ್ಪ 2 ಮೂವಿಗೆ ಹೋಗ್ತಾ ಇದ್ದೀವಿ. ನೈಟ್ ಶೋ 9 o'clock ಏನೋ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಸೊ ಸ್ವಲ್ಪ ಬೇಗ ಹೋದರೆ ಮಾಲಲ್ಲೆಲ್ಲ ಒಂದು ಸ್ವಲ್ಪ ಸುತ್ತಾಡೋಕ್ಕಾಗುತ್ತೆ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ನಾನಿವತ್ತು ಒಂದು ಕಾರ್ಡ್ ಸೆಟ್ಟನ್ನು ಹಾಕಿದ್ದೀನಿ. ಇದು ತೊಗೊಂಡು ಆಲ್ರೆಡಿ ತುಂಬ ಟೈಮ್ ಆಗಿದೆ ನೋಡಿ, ಸ್ವಲ್ಪ ಲೂಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ಹಾಕಿರೋದು, ಬಟ್ ತೊಗೊಂಡಾಗಿಂದ ಹಾಗೆ ಇಟ್ಟಿದ್ದೆ. ಸ್ವಲ್ಪ ಲೂಸ್ ಆಗ್ತಾ ಇದೆ, ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಬಟ್ ಇಟ್ಸ್ ಓಕೆ, ನೈಟ್ ಟೈಮ್ ಅಲ್ಲ, ಒಂದು ಸ್ವಲ್ಪ ಟೈಟ್ ಬೇಡ, ಫ್ರೀಯಾಗಿರಲಿ. ಮೂವಿ ನೋಡುವಾಗ ಒಂದು ಸ್ವಲ್ಪ ಫ್ರೀಯಾಗಿರಬೇಕು. ನಾನೇನು ಗೊತ್ತಾ ಮೂವಿಯಲ್ಲಿ ಕುತ್ಕೊಳ್ಳುವಾಗ ಫುಲ್ ಚಕ್ಲು ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ಮೂವಿ ನೋಡೋದು. ನಾನು ಕೆಳಗೆಲ್ಲ ಬಿಟ್ಕೊಂಡು ನೋಡಲ್ಲ, ಆರಾಮಾಗಿ ಕುತ್ಕೊಂಡು ನೋಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಫ್ರೀಯಾಗಿರಲಿ ಅಂತ ಹೇಳಿ ಈ ಕಾರ್ಡ್ ಸೆಟ್ಟನ್ನು ಹಾಕಿದ್ದೀನಿ. ಆಮೇಲೆ ತೋರಿಸ್ತೀನಿ ಫುಲ್ ಹೇಗೆ ಕಾಣಿಸುತ್ತೆ ಏನು ಅಂತ ಹೇಳಿ. ಆ್ಯಂಡ್ ಬನ್ನಿ ಇವಾಗ ಬೇಗ ರೆಡಿ ಆಗ್ತೀನಿ. ಫಸ್ಟು ಈಗ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ, ರಾಹುಲ್ ಕೂಡ ಸ್ನಾನಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಮೂವಿಗೆ ನಿನ್ನೆ ನೈಟ್ ಹೋಗಬೇಕು ಅಂತ ಇತ್ತು, ಸೊ ದಟ್ ಸ್ಯಾಟರ್ಡೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ವೀಕೆಂಡಲ್ಲಿ ಅಂತ ಹೇಳಿ. ಬಟ್ ಇವತ್ತು ನನ್ನ ಮಗಳಿಗೆ ಮಾರ್ಕೆಟ್ ಡೇ ಇದ್ದಿದ್ದರಿಂದ ಇವತ್ತು ನೈಟ್ ಹೋಗ್ತಾ ಇದ್ದೀವಿ. ನಾಳೆ ಒಂದು ಸ್ವಲ್ಪ ಸಂಡೇ ಅಲ್ವಾ, ರಿಲ್ಯಾಕ್ಸ್ ಆಗಿರ್ಬೋದು ಅಂತ ಹೇಳಿ. ಅದಕ್ಕೆ ಯೂಶಲಿ ಸ್ಯಾಟರ್ಡೇಸ್ ಹೊರಗಡೆ ಹೋಗಿ ಬಂದುಬಿಟ್ರೆ ಸಂಡೇ ಒಂದು ಸ್ವಲ್ಪ ನಾನ್ ವೆಜ್ ಅದು ಇದು ಅಂತ ಕೆಲಸ ಜಾಸ್ತಿ ಆಗುತ್ತೆ ಅಲ್ವಾ. ಅದಕ್ಕೆ ನೆನ್ನೆ ನೈಟೇ ಹೋಗಿ ಇವತ್ತು ಮನೆಯಲ್ಲಿ ಆರಾಮಾಗಿ ಇದ್ಬಿಟ್ಟು ನಾಳೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಮಾರ್ಕೆಟ್ ಡೇ ಇದ್ದಿದ್ದಕ್ಕೆ ಇವತ್ತು ಹೋಗ್ತಾ ಇರೋದು. ಆ್ಯಕ್ಚುಲಿ ರಿಲೀಸ್ ಆಗಿದ್ದ ದಿನವೇ ಹೋಗಬೇಕು ಅಂತ ಇತ್ತು ರಾಹುಲ್ಗೆ, ಬಟ್ ಆಫೀಸಿಗೆ ಹೋಗಬೇಕು, ಬೆಳಗ್ಗೆನೂ ಬೇಗ ಎದ್ದೇಳಬೇಕು, ರೆಡಿ ಆಗಬೇಕು, ಮಕ್ಕಳಿಗೂ ಕಷ್ಟ ಆಗುತ್ತೆ, ರಾಹುಲ್ಗೂ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಹೊರಡ್ತಾ ಇದ್ದೀವಿ. ಸೊ ನೀವು ಯಾರೆಲ್ಲ ಪುಷ್ಪ 2 ನೋಡಿದ್ರಿ ಆಲ್ರೆಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಮೂವಿ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮೋಸ್ಟ್ಲಿ ಈ ವಿಡಿಯೋ ಬರೋಷ್ಟರಲ್ಲಿ ನಿಮಗೆ ಒಂದು ಸ್ವಲ್ಪ ಲೇಟೇ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಒಂದು ಸ್ವಲ್ಪ ಪೆಂಡಿಂಗ್ ವಿಡಿಯೋಸ್ ಎಲ್ಲ ಇತ್ತು, ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ದೆ ಅಲ್ವಾ. ಹಾಗಾಗಿ ಈ ವಿಡಿಯೋ ಒಂದು ಸ್ವಲ್ಪ ನಿಮಗೆ ಲೇಟಾಗಿ ಬರುತ್ತೆ.
ಯೂಶ್ವಲಿ ನಾನು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ತಲೆ ಸ್ನಾನ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಹಾಗೆ ಲೈಕ್ ಫ್ರೆಶ್ ಇಲ್ಲದ ಥರ ಕೂದಲು ಇಟ್ಕೊಂಡು ನನಗೆ ಹೋಗೋಕ್ಕೆ ಮನಸ್ಸಾಗೋದಿಲ್ಲ. ಅದಕ್ಕೆ ಎನಿ ಟೈಮ್ ಹೊರಗೆ ಹೋಗುವಾಗ ನಾನು ತಲೆ ಸ್ನಾನ ಮಾಡ್ಕೋತೀನಿ. ಈಗ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಬಿಟ್ಟು ಫಸ್ಟ್ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೀನಿ. ಆಮೇಲೆ ಕೂದಲು ಒಣಗಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಫಸ್ಟ್ ನಾನಿಲ್ಲಿ ಎಮೋಲಿನ್ ಮಾಯ್ಶ್ಚರೈಸರ್ನ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ಜಸ್ಟ್ ಸಿಂಪಲ್ ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಲ್ಯಾಕ್ಮಿ ಅವರ 9 to 5 ಕಾಂಪ್ಯಾಕ್ಟ್ ಪೌಡರ್. ಇದು ನನ್ನ ಫೇಸಿಗೆ ಸೂಟ್ ಆಗುವಂಥ ಒಂದು ಕಾಂಪ್ಯಾಕ್ಟ್ ಪೌಡರನ್ನು ನಾನು ತೊಗೊಂಡಿರೋದು. ಅದಾದಮೇಲೆ ಜಸ್ಟ್ ಒಂದು ಸ್ವಲ್ಪ ಲಿಪ್ ಬಾಮನ್ನು ಹಚ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಲಿಪ್ಸ್ ಫಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಡ್ರೈ ಅನ್ನಿಸ್ತಾ ಇರುತ್ತಲ್ಲ ಅದಕ್ಕೆ. ಅದಾದಮೇಲೆ ಕಣ್ಣಿಗೆ ಒಂದು ಸ್ವಲ್ಪ ಕಾಜಲ್ ಹಚ್ಕೋತಾ ಇದ್ದೀನಿ. ಇಷ್ಟೇ ಗೈಸ್, ನಾನು ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡೋದು. ನಾನು ಜಾಸ್ತಿ ಮೇಕಪ್ಪನ್ನೆಲ್ಲ ಇಷ್ಟಪಡೋದಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ಫಿಕ್ಸ್ ಆಗಲಿ ಅಂತ ಲಾಸ್ಟಿಗೆ ಒಂದು ಸ್ವಲ್ಪ ಬ್ರಷ್ ತೊಗೊಂಡು ಸೆಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇಷ್ಟೇ ಗೈಸ್. ನಾನು ಸಿಂಪಲ್ಲಾಗಿ ಮೇಕಪ್ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ಫೌಂಡೇಶನ್ನು, ಕನ್ಸೀಲರು ಅದೆಲ್ಲ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ. ಅಷ್ಟೊಂದು ಇಷ್ಟ ಆಗೋಲ್ಲ ಅನ್ನೋದಕ್ಕಿಂತ ನಾನು ಅದು ಪ್ರಾಡಕ್ಟ್ಸ್ ಯೂಸೇ ಮಾಡೋದಿಲ್ಲ. ನನಗೆ ಜಸ್ಟ್ ಸಿಂಪಲ್ ಒಂದು ಮಾಯ್ಶ್ಚರೈಸರ್, ಹಾಗೆ ಒಂದು ಕಾಂಪ್ಯಾಕ್ಟ್ ಪೌಡರ್ ಆ್ಯಂಡ್ ಕಾಜಲ್, ಹಾಗೆ ಲಿಪ್ ಬಾಮ್ ಅಷ್ಟಿದ್ಬಿಟ್ರೆ ಸಾಕು ನನಗೆ. ವೆರಿ ಸಿಂಪಲ್ ಮೇಕಪ್ ರೂಟೀನ್ ನಂದು. ಈಗ ನೈಟ್ ಟೈಮ್ ಆಗಿರೋದ್ರಿಂದ ಸನ್ಸ್ಕ್ರೀನ್ ಹಚ್ಕೊಂಡಿಲ್ಲ ಅಷ್ಟೇ. ಅದರ್ವೈಸ್ ಏನು ಫೇಸ್ ಏನಪ್ಪ ಸೀರಮನ್ನು ಸ್ಪ್ರೇ ಮಾಡ್ಕೋತೀನಿ, ಮಾಯ್ಶ್ಚರೈಸರ್ನ ಹಚ್ಕೋತೀನಿ, ಆಮೇಲೆ ಕಾಂಪ್ಯಾಕ್ಟನ್ನು ಹಚ್ಕೊಂಡ್ರೆ ಮುಗ್ದೋಯ್ತು. ಆಮೇಲೆ ಒಂದು ಸ್ವಲ್ಪ ಲಿಪ್ ಬಾಮ್, ಕಾಜಲ್, ಅಷ್ಟೇ ನನ್ನ ಸಿಂಪಲ್ ಮೇಕಪ್ ರೂಟೀನ್. ಸೊ ಹೇಗೆ ಕಾಣಿಸ್ತಾ ಇದೆ? ಸಿಂಪಲ್ ಆಗಿದ್ದೀನಿ. ಸೊ ನಾನು ನ್ಯಾಚುರಲ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ. ಈವನ್ ನನ್ನ ಫೇಸಲ್ಲಿ ಮಾರ್ಕ್ಸ್ ಇರ್ಬೋದು ಅಥವಾ ಬ್ಲೆಮಿಷಸ್ ಇರ್ಬೋದು, ಪೋರ್ಸ್ ಇರ್ಬೋದು, ಅದೆಲ್ಲ ಹಾಗೆ ಆ್ಯಸ್ ಏಜ್ ಗೋಸ್ ಆನ್ ಅದೆಲ್ಲ ನಾರ್ಮಲ್ ಅಲ್ವಾ, ಇಟ್ಸ್ ನ್ಯಾಚುರಲ್. ಸೊ ನ್ಯಾಚುರಲ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ? ಆ್ಯಕ್ಚುಲಿ ಕೂದಲು ಒಣಗಿದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಕೂದಲೆಲ್ಲ ವೆಟ್ಟಿರೋದಕ್ಕೆ ಅಷ್ಟೊಂದು ಅಷ್ಟೊಂದು ಗ್ಲೋ ಆಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಕೂದಲಿಗೂ ಅಷ್ಟೇ ನಾನು ಹೇರ್ ಡ್ರೈಯರ್ ಅದನ್ನೆಲ್ಲ ಬಳಸೋದಿಲ್ಲ. ನ್ಯಾಚುರಲ್ ಆಗೇ ಡ್ರೈ ಆಗೋಕ್ಕೆ ಬಿಡ್ತೀನಿ. ಸೊ ನ್ಯಾಚುರಲ್ ಆಗಿ ಡ್ರೈ ಆದಮೇಲೆ ನಾನು ಮತ್ತೆ ನಿಮಗೆ ತೋರಿಸ್ತೀನಿ. ಹಾಗೆ ಸಿಂಪಲ್ಲಾಗಿ ನನ್ನ ಡ್ರೆಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದು ಒಂದು ಟಾಪ್, ಹಾಗೆ ಇದು ಒಂದು ಲಾಂಗ್ ಪ್ಯಾಂಟ್, ಕಾರ್ಡ್ ಸೆಟ್. ಇದನ್ನು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು. ಎಷ್ಟು ಲೂಸ್ ಆಗ್ತಾ ಇದೆ, ಅದೊಂದು ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಅನ್ನಿಸ್ತಾ ಇದೆ. ಬಟ್ ಇಟ್ಸ್ ಓಕೆ, ಸ್ವಲ್ಪ ಲೂಸೇ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ ಅಂತ ಹೇಳಿ. ಇಲ್ಲಿ ಆ್ಯಕ್ಚುಲಿ ಟ್ಯೂಬ್ಲೈಟ್ ಹಾಳಾಗಿದೆ. ಈ ಟ್ಯೂಬ್ಲೈಟ್ ಹಾಳಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಬೆಳಕು ಕಡಿಮೆ ಆಗ್ತಾ ಇದೆ ನಿಮಗೆ ನೋಡೋದಕ್ಕೆ. ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ನನ್ನ ಮೇಕಪ್ ರೂಟೀನಲ್ಲಿ ಲಿಪ್ಸ್ಟಿಕ್ ಕೂಡ ಆ್ಯಡ್ ಮಾಡ್ತೀನಿ. ಅದು ಡಿಪೆಂಡ್ಸ್ ನನ್ನ ಮೂಡ್ ಹೇಗಿದೆ. ಹಚ್ಕೋಬೇಕು ಅಂತ ಅನಿಸಿದ್ರೆ ಮಾತ್ರ ಹಚ್ಕೋತೀನಿ. ತಲೆ ಬಚ್ಕೊಂಡಿಲ್ಲ ಚಿನ್ನ? ಎಲ್ಲಿ? My brother, younger brother, my older brother. ನಾವು ಹೊರಡು ಅಷ್ಟರಲ್ಲಿ 6:30 ಆಗೋಯ್ತು. ಈಗ ಅಂತೂ ಬೇಗನೆ ಕತ್ಲಾಗತ್ತೆ, ಅದಕ್ಕೆ ಆಲ್ರೆಡಿ ಕತ್ಲೆ ಕಾಣಿಸ್ತಾ ಇದೆ. ಆ್ಯಂಡ್ ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗಿದ್ದೀವಿ. ಇಲ್ಲಿಂದ ರಾಯಲ್ ಮೀನಾಕ್ಷಿ ಮಾಲ್ ಒಂದು 1/2 hour to 45 minutes ಆಗ್ಬೋದು. ಟ್ರಾಫಿಕ್ ಇಲ್ಲ ಅಂದರೆ ಬೇಗ ರೀಚ್ ಆಗಿಬಿಡ್ತೀವಿ. ಈಗ ಹೊಸದಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ M5 ಅಂತ ಒಂದು ಮಾಲ್ ಸ್ಟಾರ್ಟ್ ಆಗಿದೆ. ಇಲ್ಲೂ ಕೂಡ PVR ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಬಂದರೆ ನಮಗೆ ಅಷ್ಟೊಂದು ದೂರ ಎಲ್ಲೂ ಹೋಗೋ ಅವಶ್ಯಕತೆ ಬರಲ್ಲ. ಇಲ್ಲೇ ಹತ್ತಿರ ಇರೋದ್ರಿಂದ ಇಲ್ಲೇ ಹೋಗ್ಬೋದು. ಇದು ಒಂದು ಚೆನ್ನಾಗಾಯಿತು. ಯಾವಾಗಾದರೂ ಬರಬೇಕು ಈ ಮಾಲಿಗೆ ಒಂದ್ಸಲ. ಇದಿನ್ನೂ ಫುಲ್ಲಿ ಓಪನ್ ಆಗಿಲ್ಲ, PVR ಇನ್ನೂ ಓಪನ್ ಆಗಿಲ್ಲ. ಜಸ್ಟ್ ಒಂದು ಸ್ವಲ್ಪ ದಿನ ಅಷ್ಟೇ ಆಗಿರೋದು ಓಪನ್ ಆಗಿಬಿಟ್ಟು. ಆ್ಯಂಡ್ ಇಲ್ಲಿ ನನ್ನ ಮಗಳು ನನ್ನ ಮಗನಿಗೆ ತಲೆ ತಿಂತಾ ಇದ್ದಾಳೆ. ಇವರಿಬ್ರದ್ದು ಯಾವಾಗಲೂ ಹೀಗೇನೆ. ಕಾರಲ್ಲಿ FM ಹಾಕಿದ್ವಿ, ಅದಕ್ಕೆ ಇಲ್ಲಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಅವ್ರು ಏನು ಮಾಡ್ತಾಯಿದ್ರು ಅನ್ನೋದನ್ನು ನನಗೆ ಹಾಕೋಕ್ಕಾಗಲಿಲ್ಲ. ಬಟ್ ತುಂಬ ತರಲೆ ನನ್ನ ಮಗಳು. ನೋಡಿ, ನನ್ನ ಮಗ ಪಾಪದವನು ಆಯಿತಾ, ಇವಳು ಅಷ್ಟು ತಲೆ ತಿಂತಾಳೆ. ಬಟ್
ಇಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸುಮ್ಮನೆ ಅವಳಿಗೆ ಏನಂದರೆ ಕಾಡ್ಸೋಕ್ಕೆ ಇಷ್ಟ. ನನಗೂ ಕಾಡಿಸ್ತಾ ಇರ್ತಾಳೆ, ಹಂಗೆ ನೋಡಿದ್ರೆ ಅವನಿಗೂ ಕಾಡಿಸ್ತಾ ಇರ್ತಾಳೆ. ಹೀಗೆ ಮಾತಾಡ್ತಾ ಒಂದು ಸ್ವಲ್ಪ ನಮ್ಮದೇ ಆದ ಒಂದು ಝೋನಲ್ಲಿ ನೈಟ್ ಟೈಮಲ್ಲಿ ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದು ತುಂಬಾ ಖುಷಿ ಆಯಿತು. ಕೆಲವೊಮ್ಮೊಮ್ಮೆ ಲಾಂಗ್ ಡ್ರೈವ್, ಲೈಟ್ ಮ್ಯೂಸಿಕ್, ಹಾಗೆ ಫ್ಯಾಮಿಲಿ ಒಟ್ಟಿಗಿದ್ರೆ ಅದು ಒಂಥರ ಮಜಾನೇ ಬೇರೆ. ನಿಮಗೂ ಇದೇ ಥರ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಇವಾಗ ನಾವು ರಾಯಲ್ ಮೀನಾಕ್ಷಿ ಮಾಲ್ ರೀಚ್ ಆಗಿಬಿಟ್ಟು ಇವಾಗ ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ರೀಚ್ ಆಗೋ ಅಷ್ಟರಲ್ಲಿ ಒಂದು 7:30 ಏನೋ ಆಗಿತ್ತು ಅಂತ ಅನಿಸುತ್ತೆ. ಇನ್ನೂ ತುಂಬಾ ಟೈಮ್ ಇತ್ತು, ಅದಕ್ಕೆ ನೋಡೋಣ ಹೋಗೋಣ ಅಂತ. Thank you so much. ಆ್ಯಂಡ್ ನನ್ನ ಮಗನ ಬರ್ಡೇಗೆ ನಾನು ಈ ಡಾಲರನ್ನು ಕೊಡಿಸಿದ್ದೆ ಅಲ್ವಾ, ಇವತ್ತು ಹಾಕೋತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದಾನೆ. ಅವನಿಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನಾವು ಊಟ ಏನೂ ಮಾಡ್ಕೊಂಡು ಬಂದಿರಲಿಲ್ಲ ಆ್ಯಂಡ್ ತುಂಬ ಜಾಸ್ತಿನೂ ಹಸಿವಾಗಿರಲಿಲ್ಲ. ಅದಕ್ಕೆ ಲೈಟಾಗಿ ಏನಾದರೂ ತಿಂದ್ಕೊಂಡು ಆಮೇಲೆ ಮೂವಿಗೆ ಹೋದ್ರಾಯ್ತು, ಒಂದು ಸ್ವಲ್ಪ ಸುತ್ತಾಡಿಕೊಂಡು ಅಂತ ಹೇಳಿ ರಾಹುಲ್ ಮ್ಯಾಕ್ಡೊನಾಲ್ಡ್ಸಲ್ಲಿ ನೋಡ್ತಾ ಇದ್ರು ಏನಾದರೂ ಚೆನ್ನಾಗಿರೋದು ಒಂದು ಸ್ವಲ್ಪ ರೀಸನಬಲ್ ರೇಟಲ್ಲಿ ಇದ್ದರೆ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ರು. ಆ್ಯಂಡ್ ನಾವು ಈ ಥರ ಎಲ್ಲ ಮ್ಯಾಕ್ಡೊನಾಲ್ಡ್ಸ್ ಆಗಲಿ ಅಥವಾ ಡೊಮಿನೋಸ್ ಆಗಲಿ ಆ ಥರ ಎಲ್ಲ ಹೋಗೋದಿಲ್ಲ, KFC ಆ ಥರ ಎಲ್ಲ ತುಂಬ ಅಪರೂಪ. ಆ್ಯಂಡ್ ಇದೆಲ್ಲ ಅಷ್ಟೊಂದು ನಮಗೆ ಇಷ್ಟನೂ ಆಗೋದಿಲ್ಲ. ಈ ಥರ ಬಂದಿರುವಾಗ ಒಂದು ಸ್ವಲ್ಪ ಇಲ್ಲಿ ಎಲ್ಲನೂ ಚಿಕ್ಕದಾಗಿ ಏನೂ ಒಂದು ಹೋಟೆಲ್ ಆ ಥರ ಏನೂ ಇರಲಿಲ್ಲ ಅಲ್ವಾ, ಲೈಟಾಗಿ ಏನಾದರೂ ಸಿಗೋ ಥರ ಇದೇ ಇತ್ತು. ಅದಕ್ಕೆ ಸರಿ ತುಂಬ ದಿನ ಆಗಿದೆ ಅಲ್ವಾ, ಈ ಥರ ತಿನ್ನೋದೇ ಅಪರೂಪ ನಾವು ಅಂತ ಹೇಳಿಬಿಟ್ಟು ಸರಿ ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗ್ಬಿಟ್ಟು ಜಸ್ಟ್ ಸಿಂಪಲ್ ಆಗಿರುವಂಥ ಒಂದೊಂದು ಬರ್ಗರನ್ನು ತಿಂದ್ಕೊಂಡು ನಾವು ಮೂವಿ ನೋಡೋಕ್ಕೆ ಹೋದ್ರೆ ಆಯಿತು, ಒಂದು ಸ್ವಲ್ಪ ಸುತ್ತಾಡಿಕೊಂಡು ಅಂತ ಡಿಸೈಡ್ ಮಾಡಿದ್ವಿ. ಈಗ ನೋಡಿ ಆರ್ಡ್ರು ಕೂಡ ಮಾಡಿದ್ದಾರೆ ಆಗಲೇ ರಾಹುಲ್, ಇನ್ನೇನು ಬರಬೇಕಿತ್ತು ಅಷ್ಟೇ. ಇವಾಗ ಸರ್ವ್ ಕೂಡ ಮಾಡ್ತಿದ್ದಾರೆ. ಏನು ಈ ಪೆಪ್ಸಿನ ತೊಗೊಂಡ್ಬಿಟ್ಟಿದ್ರು, ನನಗೆ ಗೊತ್ತೇ ಇರಲಿಲ್ಲ. ನಾನು ಏನು ಆರ್ಡ್ರ್ ಮಾಡ್ತಿದ್ದೀರಾ ಅಂತ ಕೂಡ ಕೇಳಲಿಲ್ಲ, ಏನಾದರೂ ಸಿಂಪಲಾಗಿ ತೊಗೊಳ್ಳಿ ಅಂತ ಹೇಳಿದ್ದೆ. ತುಂಬ ಟೈಮ್ ಆಗೋಗಿತ್ತು. ನಾನು ಈ ಥರ ಕೋಲ್ಡ್ ಡ್ರಿಂಕ್ಸನ್ನ ಕುಡಿದು ಡಯಟಲ್ಲಿದ್ದೆ ಅಲ್ವಾ, ಇದನ್ನೆಲ್ಲ ಬಿಟ್ಟಿದ್ದೀನಿ ನಾನು, ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ. ಇವತ್ತು ಕುಡ್ದೆ ಅಲ್ವಾ, ಏನೋ ಒಂದು ಸ್ವಲ್ಪ ಓಕೆ ಚೆನ್ನಾಗಿ ಅಂತ ಅನ್ನಿಸ್ತು. ಬಟ್ ಇದನ್ನು ಹ್ಯಾಬಿಟ್ ಮಾಡ್ಕೊಳಕ್ಕಂತೂ ಇಷ್ಟನೇ ಇಲ್ಲ. ಬಟ್ ಓಕೆ, ಆ್ಯಂಡ್ ಅಷ್ಟೊಂದು ವರ್ತ್ ಅಂತ ಅನ್ನಿಸ್ಲಿಲ್ಲ ನಮಗೆ ಪ್ರೈಸ್ ವೈಸು. ಏನೋ ಹೋಗಿರೋದಕ್ಕೆ ಆ್ಯಂಡ್ ಈ ಬ್ರ್ಯಾಂಡಿಗೆ ಅರ್ಧಕ್ಕರ್ಧ ದುಡ್ಡು ಕೊಡಬೇಕಲ್ವಾ ಹೋದಾಗ, ಸರಿ ಅಂತ ಹೇಳಿಬಿಟ್ಟು ತಿನ್ಕೊಂಡು ಇವಾಗ ನಾವು ಥಿಯೇಟ್ರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹೋದಾಗ ಇನ್ನೂ ಸ್ಟಾರ್ಟ್ ಏನಾಗಿರಲಿಲ್ಲ, ಬಟ್ ಕ್ರೌಡ್ ಮಾತ್ರ ತುಂಬಾ ಇತ್ತು. ಆ್ಯಂಡ್ ನಾವು ಲಾಸ್ಟ್ ಸೀಟು ಮಧ್ಯದಲ್ಲಿ ತೊಗೊಂಡಿದ್ವಿ, ನಮಗೆ ವ್ಯೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು, ಹಿಂದ್ಗಡೆಗೂ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಹೇಳಿ. ಇದು ಸ್ಟಾರ್ಟಿಂಗ್ ಸೀನ್ ಆಗಿರುತ್ತೆ ಮೂವಿಯಲ್ಲಿ. ನಿಜವಾಗ್ಲೂ ಇದನ್ನು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದರು ಅಂದರೆ, ಇದನ್ನು ಆ್ಯಕ್ಚುಲಿ ಸೌಂಡಿಂದ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ. ಮೂವಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಕೂಡ ಒಂದು ಸೆಕೆಂಡ್ ಕೂಡ ಬೋರ್ ಆಗಲ್ಲ. ನಮಗಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಂಟರ್ವ್ಯೂ ಅಲ್ಲಿ ರಾಹುಲ್ ಹೋಗ್ಬಿಟ್ಟು ಚಾಕ್ಲೇಟ್ ಪಾಪ್ಕಾರ್ನನ್ನು ತೊಗೊಂಬಂದಿದ್ರು. 4 ಜನ ಇದ್ವಲ್ಲ, ತಿನ್ನೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ರಿಯಲಿ ಹೇಳ್ತೀನಿ, ಪುಷ್ಪ 2 ಇಸ್ ರಿಯಲಿ ಇನ್ಕ್ರೆಡಿಬಲ್ ಮೂವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೂವಿನ ಮುಗಿಸ್ಕೊಂಡು ಈಗ ಹೊರಗಡೆಗೆ ಬಂದ್ವಿ ನಾವು. ಅಪ್ಪ ಮಗಳು ಮಾತ್ರ ಯಾವಾಗಲೂ ಜೊತೆಲ್ಲೇ ಓಡಾಡೋದು ಅವರು. ಆ್ಯಂಡ್ ಮಾಲಲ್ಲಿ ಫುಲ್ ಖಾಲಿ. ಮೂವಿ ನೋಡೋಕ್ಕೆ ಅಂತ ಉಳಿದವ್ರು ಮಾತ್ರ ಈಗ ಎಕ್ಸಿಟ್ ಆಗ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ಫುಲ್ ಮಾಲ್ ಖಾಲಿ ಆಗೋಗಿತ್ತು. ಅಲ್ಲಿಂದ ನಾವು ಸೀದಾ ಮನೆ ಕಡೆಗೆ ಹೊರಟ್ವಿ. ಲಾಂಗ್ ಡ್ರೈವ್, ಒಂದು ಮೂವಿ, ಹೊರಗಡೆಗೆ ಒಂದು ಸ್ವಲ್ಪ ಲೈಟಾಗಿ ಊಟ, ಫ್ಯಾಮಿಲಿ ಜೊತೆಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಅದರಲ್ಲೂ ಲೇಟ್ ನೈಟ್ ತುಂಬಾ ಖುಷಿ ಆಯಿತು. ಎಂಜಾಯ್ ಮಾಡಿದ್ವಿ. ಆಫ್ಟರ್ ಲಾಂಗ್ ಟೈಮ್ 4 ಜನ ಹೊರಗಡೆ ಹೋಗಿ ಸುತ್ತಾಡಿದ್ದು ಅಲ್ವಾ. ಆ್ಯಂಡ್ ನೈಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ನಾವು ಈ ಥರ ಲೇಟ್ ನೈಟ್ ಮೂವಿಗೆ ಹೋಗಿದ್ದು. ಓಕೆ ಗಾಯ್ಸ್, ಇವಾಗ ಟೈಮ್ 2 ಗಂಟೆ ಆಗ್ತಾಯಿದೆ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ರಚ್ಚು ಕಾರಲ್ಲೇ ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ಲು.
ಚಕ್ಷಿತ್ ನೀನು ಮಲಗಿದ್ಯಾ? ಇಲ್ಲ, ನಾನೊಂಚೂರು ನಿದ್ದೆ ಮಾಡಿದ್ದೆ. ಡ್ರೈವರ್ ಕೂಡ ನಿದ್ದೆ ಮಾಡಿಬಿಟ್ಟಿದ್ರಂತೆ. ನಾನು ಒಂದು ಸ್ವಲ್ಪ ನಿದ್ದೆ ಮಾಡಿದೆ. ಓಕೆ ಗಾಯ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇಲ್ಲಿವರೆಗೂ ಈ ವ್ಲಾಗನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್.